ಎಲ್ರಿಗೂ ನಮಸ್ಕಾರ. ಸ್ತ್ರೀ ಸ್ವಾಸ್ಥ್ಯ ಎಂಬ ವಿಷಯದಲ್ಲಿ ವೈದ್ಯಕೀಯ ಮಾಹಿತಿ ಮತ್ತು ಸಾಮಾನ್ಯವಾಗಿ ತಿಳಿದಿರಲೇಬೇಕಾದಂತಹ ಸಂಗತಿಗಳನ್ನು ಈ ಚಾನಲ್ನಲ್ಲಿ ಹಲವು ವಿಡಿಯೋಗಳ ಮೂಲಕ ನೀವು ನೋಡಿರ್ಬೋದು ಅಂದ್ಕೊಳ್ತೇನೆ. ಹುಟ್ಟಿನಿಂದ ತೊಡಗಿ ಹೆಣ್ಣಿನ ಜೀವನದ ಬೇರೆ ಬೇರೆ ಹಂತಗಳಲ್ಲಿ ಬರುವಂತಹ ದೇಹದ ವಿವಿಧ ಲಕ್ಷಣಗಳು, ಸಮಸ್ಯೆಗಳು, ಅದಕ್ಕೆ ಪರಿಹಾರಗಳು ಇತ್ಯಾದಿಗಳ ಕುರಿತು ಹಿರಿಯ ವೈದ್ಯೆ, ಸ್ತ್ರೀ ಹಾಗೂ ಪ್ರಸೂತಿ ತಜ್ಞೆ ಡಾಕ್ಟರ್ ಸಾವಿತ್ರಿ ದೈತೋಟ ಅವರು ತಮ್ಮ 5 ದಶಕಗಳ ಅನುಭವದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಅಲ್ಲದೆ ಗರ್ಭಿಣಿ ಕಾಲದ ವಿಶೇಷ ಸಂಚಿಕೆಗಳನ್ನು ಕೂಡ ಈಗಾಗಲೇ ಅಪ್ಲೋಡ್ ಮಾಡಲಾಗಿದೆ. ಈ ಮಾಹಿತಿಗಳು ಅಮೂಲ್ಯ ಮಾರ್ಗದರ್ಶನ ನೀಡುವಂತಹವು. ಡಾಕ್ಟರ್ ಸಾವಿತ್ರಿ ದೈತೋಟ ಅವರ ಮಾತುಗಳು ಹಿರಿಯ ವೈದ್ಯೆಯಾಗಿ ಅಲ್ಲದೆ ಮನೆಯ ಹಿರಿಯ ಅಜ್ಜಿಯಂತೆ ಕಾಳಜಿ, ಪ್ರೀತಿ ಮತ್ತು ಸಾಂತ್ವನವನ್ನು ನೀಡುತ್ತಾ ಉತ್ತಮ ಮಾರ್ಗದರ್ಶನವನ್ನು ನೀಡುವಂತಹವು. ಇಂದಿನ ವಿಡಿಯೋದಲ್ಲಿ ಗರ್ಭಿಣಿಯ ಹೆರಿಗೆ ಸಮಯದ ಲಕ್ಷಣಗಳು, ಹೆರಿಗೆಯ ಕಾಲದಲ್ಲಿ ತಿಳಿದಿರಬೇಕಾದಂತಹ ಮಾಹಿತಿಗಳನ್ನು ಡಾಕ್ಟರ್ ಸಾವಿತ್ರಿ ದೈತೋಟ ಅವರ ಮಾತಿನಲ್ಲಿ ತಿಳಿದುಕೊಳ್ಳೋಣ. ಈಗ 40 ವಾರಗಳವರೆಗಿನ ವಿಷಯವನ್ನು ನಾವು ಸುಮಾರಾಗಿ ತಿಳ್ಕೊಂಡಾಗಾಯಿತು. ಈಗ ಹೆರಿಗೆಗೆ ಕಾಯುವ ಕಾಲ. ಅದಕ್ಕೂ ಹೇಳಿದ್ದೇನೆ, ಎಲ್ಲ ಅಗತ್ಯ ಇರುವ ಫೋನ್ ನಂಬರು, ಅಡ್ರೆಸ್ ಎಲ್ಲ ಲಿಸ್ಟ್ ಮಾಡಿಕೊಳ್ಳಿ, ಆಸ್ಪತ್ರೆಗೆ ಬೇಕಾದ ಸಾಮಾನು ಲಿಸ್ಟ್ ಮಾಡಿಕೊಳ್ಳಿ, ನೋಡ್ಕೊಳ್ಳಿಕ್ಕಿರುವ ಜನ ನೋಡಿಕೊಳ್ಳಿ, ಅದೆಲ್ಲ ಮಾಡಿಕೊಳ್ಳಿ. ಆಮೇಲೆ ಕೆಟ್ಟದನ್ನು ಆಲೋಚನೆ ಮಾಡೋದು ಬಿಡಿ, ಆದಷ್ಟು ಒಳ್ಳೆಯದನ್ನು ಆಲೋಚನೆ ಮಾಡಿ. ಎಲ್ಲದರಲ್ಲೂ 3% ರಿಸ್ಕ್, 3% ರಿಸ್ಕು ಇದ್ದೇ ಇದೆ. ನೀವು ಯಾರನ್ನೂ ಅದರ ಬಗ್ಗೆ ಗ್ಯಾರಂಟಿ ಕೊಡಿ, ಇದರ ಬಗ್ಗೆ ಗ್ಯಾರಂಟಿ ಕೊಡಿ ಅಂತ ಹೇಳುವ ಹಾಗಿಲ್ಲ. ಆ ಗ್ಯಾರಂಟಿ ಯಾರ ಹತ್ರವೂ ಇಲ್ಲ. ಅದು ಒಬ್ಬನೇ ಇದ್ದರೆ ಮೇಲಿನವನು, ಅವನ ಹತ್ರವೇ ಕೇಳಬೇಕಷ್ಟೆ. ಅದಕ್ಕೆ ನನಗೆ ಹೇಳಲಿಕ್ಕುಂಟು ಕೆಲಸ. ಅದು GOK ಅಂತ. GOK ಅಂದ್ರೇನು? ಗೌರ್ಮೆಂಟ್ ಆಫ್ ಕರ್ನಾಟಕ ಅಲ್ಲ, ಗಾಡ್ ಓನ್ಲಿ ನೋಸ್ ಅಂತ. ಸೊ ಈಗ ನಾರ್ಮಲ್ ಪ್ರೆಗ್ನೆನ್ಸಿಯಲ್ಲೂ 3% ರಿಸ್ಕ್ ಇದ್ದೇ ಇದೆ. ನಾರ್ಮಲ್ ಡೆಲಿವರಿಯಲ್ಲೂ 3% ರಿಸ್ಕ್ ಇದ್ದೇ ಇದೆ. ಯಾವುದೇ ಆಪರೇಷನ್ನು, ಸರ್ಜರಿ ಏನು ಸಿಂಪಲ್ ಅಂತ ಹೇಳಿದರೂ 3% ರಿಸ್ಕು ಇದ್ದೇ ಇದೆ. ಅದೇ ಈಗ ಕಾಲು ಬಂದು ಹೆರಿಗೆ ಆಗುವುದಾದರೆ 3ರಿಂದ 30% ರಿಸ್ಕು. ಅಲ್ಲೂ ಯಾರೂ ಗ್ಯಾರಂಟಿ ಹೇಳಲಿಕ್ಕಾಗೋದಿಲ್ಲ. ಸೊ ಹೆರಿಗೆಯ ಬಗ್ಗೆ, ಆಪರೇಷನ್ನ ಬಗ್ಗೆ ಯಾವತ್ತೂ ಗ್ಯಾರಂಟಿಯನ್ನು ಕೇಳಲಿಕ್ಕೆ ಹೋಗಬೇಡಿ. ಅದು ಕೊಡಲಿಕ್ಕಾಗೋದೂ ಇಲ್ಲ. ಅದಕ್ಕೆ ನಾವು ನಿಮ್ಮ ಹತ್ರ ಸಿಗ್ನೇಚರ್ ತೆಕ್ಕೊಳ್ತೇವೆ. ಸೊ ಈಗ ನಮಗೆ ಕಾಯುವ ಸಮಯ. ಈಗ ನಾರ್ಮಲ್ ಡೆಲಿವರಿ ಅಂತ ಹೇಳೋದು ಇಟ್ ಅಕ್ಕರ್ಸ್, ಅದು ಆಗುತ್ತೆ, ನಾವು ಮಾಡುವುದಲ್ಲ. ನಾವು ಅದಕ್ಕೆ ಸಹಕರಿಸಬೇಕು, ನಾವು ಅದಕ್ಕೆ ಅಸಿಸ್ಟೆಂಟ್ಸ್. ನಮಗೊಂದು ಹೇಳಿಕೆ ಉಂಟು, ಏನಂದರೆ ನಮ್ಮ ಟೀಚರ್ಸ್ ಹೇಳಿಕೊಟ್ಟಿದ್ದಾರೆ, ನಾರ್ಮಲ್ ಡೆಲಿವರಿಯಲ್ಲಿ ಆಬ್ಸ್ಟೆಟಿಷಿಯನ್ ಕೆಲಸ ಏನಂದರೆ ಮಾಸ್ಟರ್ಲಿ ಇನ್ಆ್ಯಕ್ಟಿವಿಟಿ ಬಟ್ ವಾಚ್ಫುಲ್ ಎಕ್ಸ್ಪೆಕ್ಟೆನ್ಸಿ. ಅನವಶ್ಯಕವಾಗಿ ಕೈ ಹಾಕಬೇಡಿ, ಅಗತ್ಯ ಇದ್ದಾಗ ಕೈ ಹಾಕದೇ ಇರಬೇಡಿ. ಅಂದರೆ ಅಷ್ಟು ಗಮನ ನಿಮ್ಮದು ಅಲ್ಲಿರಬೇಕು, ಇದು ಮುಖ್ಯ. ಕಾಯ್ತಾ ಇರುವಾಗ ಯಾವಾಗ ನೀವು ಆಸ್ಪತ್ರೆಗೆ ಹೋಗಬೇಕು, 40 ವಾರದ ನಂತರ ಕಾಯಬೇಕಾದ್ರೆ ಮೊದಲು ಒಮ್ಮೆ ಡಾಕ್ಟ್ರನ್ನು ನೋಡಿ, ತಜ್ಞರನ್ನು ನೋಡಿ ಅವರೇನು ಅಭಿಪ್ರಾಯ ಪಡ್ತಾರೆ ಅಂತ ಹೇಳೋದನ್ನು ಕೇಳಬೇಕು. ನೀವು ಆಸ್ಪತ್ರೆಗೆ ಹೋಗಬೇಕಾದ್ರೆ, ನಾನು ಆಗಲೇ ಬಹುಶಃ ಶುರುವಿನಲ್ಲಿ ಹೇಳಿದ್ದೇನೆ, ಗರ್ಭಕೋಶದಲ್ಲಿ ಒಂದು ರೀತಿಯ ಬಿಗಿತ, ಸೆಳೆತ ಆಗ್ತಾ ಇರ್ತದೆ. ಅದು ಅಷ್ಟಂತ ಗೊತ್ತಾಗೋದಿಲ್ಲ, ಅದಕ್ಕೆ ನೋವೆಲ್ಲ ಏನೂ ಇಲ್ಲ, ಹಾಗೇ ಇರ್ತದೆ. ಬ್ರ್ಯಾಕ್ಸ್ಟನ್ ಹಿಕ್ಸ್ ಕಂಟ್ರಾಕ್ಷನ್ಸ್ ಅಂತ ಹೇಳ್ತೇವೆ. ಅದೇ ಆ ಕಂಟ್ರಾಕ್ಷನ್ಸು, ಆ ಬಿಗಿತ ಸೆಳೆತಗಳು ದಿನ ಆಗುವಾಗ ಹೆರಿಗೆ ನೋವಾಗಿ ಬದಲಾಗ್ತದೆ. ಒಮ್ಮೆ ನೋವು ಬರ್ತದೆ,
ಸೊಂಟದಲ್ಲಿ ನೋವು, ಬೆನ್ನಲ್ಲಿ ನೋವು, ಹೊಟ್ಟೆಯಲ್ಲಿ ನೋವು, ಹೇಳಲಿಕ್ಕೆ ಗೊತ್ತಾಗೋದಿಲ್ಲ, ನೋವು ಜಾಸ್ತಿ ಆಯಿತು, ಆಮೇಲೆ ಹಾಗೇ ಕಡಿಮೆ ಆಯಿತು. ಹೀಗೆ ಬಿಟ್ಟು ಬಿಟ್ಟು ನೋವು ಬರ್ತಾ ಇದ್ದರೆ, ಅಥವಾ ನೀರು ಹೋಗ್ತಾ ಇದ್ದರೆ, ಅದು ಗರ್ಭಜಲವೋ ಮೂತ್ರವೋ ಗೊತ್ತಾಗೋದಿಲ್ಲ, ನೀರು ಬಿಡದೆ ಹೋಗ್ತಾ ಇದೆ, ಅಥವಾ ಬ್ಲೀಡಿಂಗ್ ಇದೆ, ಅಥವಾ ಮಗುವಿನ ಚಲನೆ ಹೆಚ್ಚು ಕಮ್ಮಿ ಆಗ್ತಾ ಇದೆ, ಇಂಥದ್ದೆಲ್ಲ ಇದ್ದಾಗ ಕೂಡಲೇ ಆಸ್ಪತ್ರೆಗೆ ಹೋಗಿ. 40 ವಾರ ಕಳೆದ ಮೇಲಂತೂ ಮನೆಯಲ್ಲೇ ಕೂತ್ಕೊಳ್ಬೇಡಿ, ಆಸ್ಪತ್ರೆಗೆ ಹೋಗಿ. ಯಾವಾಗಲೂ ನಿಮ್ಮ ತಜ್ಞರ ಹತ್ರ ನಾರ್ಮಲ್ಲೇ ಮಾಡಿ, ಸಿಸೇರಿಯನ್ನೇ ಮಾಡಿ ಅಂತ ಹಠ ಹಿಡಿದು ಒತ್ತಡ ತರಬೇಡಿ. ಅವರು ನಿಶ್ಚಯ ಮಾಡಿ ಏನು ಮಾಡಬೇಕೋ ಅದನ್ನು ಮಾಡಲಿ. 100ಕ್ಕೆ 90 ನಾರ್ಮಲ್ ಆಗ್ಬೋದು, ಇನ್ನೊಂದು 10 ಇದೆಯಲ್ಲ ಅದಕ್ಕೆ ನಮ್ಮ ಅಸಿಸ್ಟೆಂಟ್ಸ್ ಬೇಕಾಗ್ಬೋದು. ಕೆಲವು ಫಾರ್ಸೆಪ್ಸ್ ಆಗ್ಬೋದು, ಕೆಲವು ವ್ಯಾಕ್ಯೂಮ್ ಆಗ್ಬೋದು, ಕೆಲವು ಸಿಸೇರಿಯನ್ ಆಗ್ಬೋದು. ಯಾವುದು ಯಾವಾಗ ಬೇಕಾಗತ್ತೆ ಅಂತ ಹೇಳೋದನ್ನು ಆಗಾಗ ನಿಶ್ಚಯ ಮಾಡಬೇಕಾಗತ್ತೆ. ಅಪರೂಪಕ್ಕೆ ಕೆಲವು ಕೇಸಸ್ ಇವೆ, ಮೊದಲೇ ಇದು ಸಿಸೇರಿಯನ್ನೇ ಆಗಬೇಕಂತ ನಿಶ್ಚಯ ಮಾಡುವಂಥದ್ದು. ಈಗ ಸೊಂಟದ ಎಲುಬಿನ ಗೂಡಿನಲ್ಲಿ ಏನಾದ್ರು ತೊಂದರೆ ಇದ್ದು ಅದರಲ್ಲಿ ಡೆಲಿವರಿ ಆಗಲಿಕ್ಕೇ ಇಲ್ಲ ಅಂತ ಇದ್ದರೆ ಅಂಥದ್ದನ್ನು ಮೊದಲೇ ನಿಶ್ಚಯ ಮಾಡಿ ಸಿಸೇರಿಯನ್ ಮಾಡಬೇಕಾಗತ್ತೆ. ಅಥವಾ ಈಗ ಮಗುವಿನಲ್ಲಿ ಯಾವುದಾದ್ರೂ ರೀತಿಯ ಊನ ಇದ್ದು ಅದಕ್ಕೆ ಹೆರಿಗೆಗೆ ತೊಂದರೆ ಬರ್ತದೆ ಅಂತ ಇದ್ದರೆ ಆಗ ಅದನ್ನು ಮೊದಲೇ ನಿಶ್ಚಯ ಮಾಡಿ ಆಪರೇಷನ್ ಮಾಡಬೇಕಾಗತ್ತೆ. ಹಾಗೆ ಈಗ ಮೊದಲಿಂದು ಸಿಸೇರಿಯನ್ನು, ಹಾಗಾಗಿ ಇದನ್ನು ಹೆಚ್ಚು ಕಾಯುವ ಹಾಗೆ ಇಲ್ಲ ಅಂತಿದ್ದಾಗ ಸಿಸೇರಿಯನ್ನಿಗೆ ಹಾಕಬೇಕಾಗತ್ತೆ. ಹೀಗೆ ಖಂಡಿತವಾಗಿ ಸಿಸೇರಿಯನ್ ಅಂತ ಕೆಲವು ಕೇಸಸ್ ಇದ್ದರೆ, ಇನ್ನು ಕೆಲವು ಈಗ ಮಗು ಒಳಗೆ ಮೋಷನ್ ಇದು ಪಾಯ್ಖಾನೆ ಮಾಡಿಕೊಳ್ಳಿಕ್ಕೆ ಶುರು ಮಾಡಿತು, ಮಗುವಿದು ಹಾರ್ಟ್ ರೇಟ್ ಕಮ್ಮಿ ಆಯಿತು, ನೀರು ಹೋಗ್ತಾ ಉಂಟು, ಇದು ಮಗು ನಮ್ಮ ಮೋಷನ್ ಪಾಸ್ ಮಾಡ್ತಾ ಇದೆ, ಡೆಲಿವರಿ ಪ್ರೋಗ್ರೆಸ್ ಆಗ್ತಾ ಇಲ್ಲ, ಮಗುವಿನ ಮೇಲೆ ರಿಸ್ಕ್ ಉಂಟು, ಅಥವಾ ತಾಯಿಗೆ ನೋವು ಸಹಿಸಿಕೊಳ್ಳುವ ಶಕ್ತಿ ಇಲ್ಲ. ಈಗ ಹಾರ್ಟಿನ ತೊಂದರೆ ಬರುವ ತಾಯಂದಿರಿಗೆ ಕಟ್ ಶಾರ್ಟ್ ದ ಸೆಕೆಂಡ್ ಸ್ಟೇಜ್ ಅಂತ ಕ್ರಮ, ಅಲ್ಲಿ ಅವಳಿಗೆ ಮಗುವನ್ನು ಪುಷ್ ಮಾಡಲಿಕ್ಕೆ ತರಣ ಸಾಕಾಗೋದಿಲ್ಲ, ಅವಳ ಹಾರ್ಟ್ ಪರ್ಮಿಟ್ ಮಾಡುವುದಿಲ್ಲ, ಆಗ ನಾವು ಅಸಿಸ್ಟ್ ಮಾಡಬೇಕಾಗತ್ತೆ. ಸಿಸೇರಿಯನ್ಗಿಂತ ಅಸಿಸ್ಟೆಡ್ ಡೆಲಿವರಿ ಸೇಫರ್, ಅದು ಆಗ ನಿಶ್ಚಯ ಮಾಡಬೇಕಾಗತ್ತೆ. ಅಂತೂ ಇದೆಲ್ಲ ಆಗಾಗ ನಿಶ್ಚಯ ಮಾಡುವಂಥದ್ದು. ಮತ್ತು ಹೆರಿಗೆ ವಿಷಯ, ಕೆಲವರು ಹೇಳ್ತಾರೆ ಅವಳಿಗೆ 3 ದಿನದಿಂದ ನೋವು ಬರ್ತಾ ಉಂಟು, ಇನ್ನೂ ಹೆರಿಗೆ ಆಗಿಲ್ಲ, 2 ದಿನದಿಂದ ನೋವು ಬರ್ತಾ. ನೋಡಿ, ನಿಜವಾದ ನೋವಾದರೆ, ಹೆರಿಗೆ ನೋವು ಹೌದಾದರೆ ಅದು ಲೆಕ್ಕ ಹೇಗೆ ಅಂದರೆ, ಸೇಮ್ ಸನ್ ಕೆನಾಟ್ ರೈಸ್ ಅಗೈನ್ ಅಂತ, ಹುಟ್ಟಿದ ಸೂರ್ಯ ಇನ್ನೊಮ್ಮೆ ಹುಟ್ಟುವುದಿಲ್ಲ ಅಂತ. ಅಂದರೆ 24 ಗಂಟೆಗಳ ಒಳಗೆ ಹೆರಿಗೆ ಆಗಬೇಕು. ಮೊದಲನೇದಾದರೆ 8 ರಿಂದ 18 ಗಂಟೆ ಅಂತ ಹೇಳ್ಬೋದು, ಅಂತೂ 24 ಗಂಟೆ ಒಳಗೆ ಆಗಬೇಕು. 2ನೇದ್ದು 3ನೇದ್ದು ಆದರೆ, ಈಗ 3ನೇದ್ರ ಪ್ರಶ್ನೆ ಇಲ್ಲ, 2ನೇದ್ದೇ ಕಮ್ಮಿ ಆಯಿತು, ಅಂತೂ 2ನೇದ್ದು ಮುಂದಿಂದು ಆದರೆ 8 ಗಂಟೆಗಳ ಹೆರಿಗೆ ನೋವಿನಲ್ಲಿ ಹೆರಿಗೆ ಆಗಬೇಕು. ಅದು ನಿಜವಾದ ಹೆರಿಗೆ ನೋವು ಹೌದಾ ಅಲ್ವೋ ಅಂತ ಹೇಳೋದನ್ನು ನೀವು ಹೇಳಲಿಕ್ಕಾಗೋದಿಲ್ಲ, ಅವಳಿಗೆ ನೋವು ಬರ್ತಾ ಉಂಟು ಅಂತ ಅಷ್ಟು ಮಾತ್ರ ನಿಮಗೆ ಗೊತ್ತಾಗುತ್ತೆ. ನಿಜವಾದ ಹೆರಿಗೆ ನೋವು ಹೌದು ಅಲ್ಲ ಅಂತ ಹೇಳಬೇಕಾದ್ರೆ ನಾವೇ ಬರಬೇಕು. ಹಾಗಾಗಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ನೋಡಿ ನಿಶ್ಚಯ ಮಾಡ್ತಾರೆ, ಅದರ ಪ್ರಕಾರ ಫಾಲೋ ಮಾಡಿ, ಹೇಳಿದ್ದನ್ನು ಅರ್ಥ ಮಾಡಿಕೊಳ್ಳಿ. ಇದು ಹೀಗೇ ಆಗುತ್ತೆ ಅಂತ ನಿಮಗೆ ಯಾವುದನ್ನು ಹೇಳಲಿಕ್ಕಾಗಲ್ಲ. ಆಗಾಗ ತಜ್ಞರ ಸಲಹೆಯನ್ನು ಕೇಳಿಕೊಂಡು ಅನುಸರಿಸಬೇಕಾಗತ್ತೆ. ಕೆಲವರು 36 ವಾರಗಳಿಗೆ ಹೆರಿಗೆ ಆಗ್ಬೋದು, ಕೆಲವರು 38 ವಾರಗಳಿಗೆ ಆಗ್ಬೋದು, ಕೆಲವರು 40 ವಾರಕ್ಕೇ ಆಗ್ಬೋದು, ಕೆಲವರು 40 ವಾರದ ಮೇಲೂ 1 ವಾರ ಹೋಗ್ಬೋದು. ಅಂದರೆ ಅಲ್ಲಿ ಗರ್ಭಧಾರಣೆ ಆಗುವುದು ಹಾಗೆ. ಇಷ್ಟನೇ ಆವ್ಯುಲೇಷನ್ ಆದಲ್ಲಿಂದ 3 ದಿನ, ಆವ್ಯುಲೇಷನ್ ಯಾವತ್ತಾಗಿದೆ ನಮಗೆ ಗೊತ್ತಾಗಲ್ಲ, ಹಾಗೆ ಯಾವತ್ತು ಗರ್ಭಧಾರಣೆ ಆಗಿದೆ ನಮಗೆ ಗೊತ್ತಾಗೋದಿಲ್ಲ. ಸೊ ಈ ಮಾರ್ಜಿನ್ ಇರ್ತದೆ. ಸೊ ಹೆರಿಗೆ ನಿಶ್ಚಯ ಹೇಗೆ ಅಂದರೆ, ಚಂದ್ರನ ತಿಂಗಳು, ಅದನ್ನು ಕೂಡ ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಲೆಕ್ಕ ಹಾಕ್ಲಿಕ್ಕಾಗೋದಿಲ್ಲ. ಕೆಲವರಿಗೆ 34 ವಾರಕ್ಕಾಗ್ಬೋದು, ಕೆಲವರಿಗೆ 36 ವಾರಕ್ಕಾಗ್ಬೋದು, ಕೆಲವರಿಗೆ 40 ವಾರವೂ ದಾಟ್ಬೋದು.
ಇದೆಲ್ಲ ಅವರವರ ಪ್ರಕೃತಿಯ ಮೇಲೆ ಅವರವರ ರೀತಿಯ ಮೇಲೆ ಹೋಗ್ತದೆ ವಿನಃ ಇದು ಹೀಗೇ ಅಂತ ನಾವು ನಿಶ್ಚಯ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆಲ್ಲ ಒಂದು ಗಳಿಗೆ ಅಂತ ಬರಬೇಕು. ಆ ಗಳಿಗೆ ಬಂದಾಗ ಆಗ್ತದೆ. ಆಗ ನಾವು ತಯಾರಿರಬೇಕಷ್ಟೇ. ನಾವು ಮಾಡುವುದಲ್ಲ, ಅದಾಗುವುದು. ನಾವು ಅದನ್ನು ಅಸಿಸ್ಟ್ ಮಾಡಬೇಕು ಅಷ್ಟೇ. ಮತ್ತು ಹೆರಿಗೆ ಹೇಗಾಗ್ತದೆ ಅಂತ ನಾನು ಪಾಠ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ನಮಗೆ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಪಾಠ ಅಂತ ಮಾಡ್ತಾರೆ. ಜನರಲ್ಲಾಗಿ ಅದನ್ನು ಪಾಠ ಮಾಡಲಿಕ್ಕೆ ಆಗೋದಿಲ್ಲ, ಪಾಠ ಕಲೀಲಿಕ್ಕೂ ಆಗೋದಿಲ್ಲ. ಹಾಗಾದ ಕಾರಣ ಅದನ್ನು ನಿಮ್ಮ ತಜ್ಞರಿಗೆ ಬಿಟ್ಟು ಬಿಡಿ. ವಿಷಯ ತಿಳ್ಕೊಳ್ಳಿ, ತಿಳ್ಕೊಂಡು ಅನುಸರಿಸಿ ಅಷ್ಟೇ. ಒತ್ತಡ ಹಾಕಲಿಕ್ಕೆ ಹೋಗಬೇಡಿ. ಅದರಿಂದ ನಿಮಗೂ ಒತ್ತಡ, ಅವರಿಗೂ ಒತ್ತಡ. ನನಗಿನ್ನೂ ಎಷ್ಟೋ ಸರ್ತಿ ನಾನು ಹೇಳಿದ್ದುಂಟು, ಮಗು ಕಾಲು ಮುಂದೆ ಉಂಟು, ಈ ಕಾಲು ಮುಂದೆ ಇದ್ದು ಹೆರಿಗೆ ಆಗುವುದಿಲ್ಲ ಅಂತಿಲ್ಲ, ಆಗುತ್ತದೆ. ಸಣ್ಣ ಮಗು, ಒಳ್ಳೆ ಪೆಲ್ವಿಸು, ಸೊಂಟದಲ್ಲಿ ಜಾಗ ಎಲ್ಲ ಸರಿ ಉಂಟು, ಆಗ ಆಗಲೂಬೋದು. ಆದರೆ ಹೇಳಿದ್ನಲ್ಲ, ಅದರಲ್ಲಿ ರಿಸ್ಕ್ 3-30%. ಯಾಕೆಂದರೆ ಕಾಲು ಕುಂಡೆ ಬಂದು ಬೀಳ್ತದೆ, ತಲೆ ಬರುವಾಗ ತಡ ಆಗುತ್ತೆ. ಹೊರಗಿನ ಗಾಳಿ ತಾಗಿದ ಕೂಡಲೇ ಮಗು ಉಸಿರಾಡಲಿಕ್ಕೆ ಪ್ರಯತ್ನಿಸ್ತದೆ. ಆಗ ಏನಾಗುತ್ತೆ, ಅಲ್ಲಿ ಒಳಗಿರುವ ಕೊಳಚೆಯನ್ನೆಲ್ಲ ಅದು ಎಳೀತದೆ, ಲಂಗ್ಸ್ಗೆ ಹೋಗ್ತದೆ. ಅದಕ್ಕೆ ಆಸ್ಫಿಕ್ಸಿ ಆಗತ್ತೆ. ಸೊ ಆ ರಿಸ್ಕ್ ಹೆಚ್ಚು. ಅದಕ್ಕೋಸ್ಕರ ದೊಡ್ಡ ಮಗು ಇದ್ದು ಮೊದಲನೆಯದು ಅಂದರೆ ಅನ್ಟ್ರೈಡ್ ಪೆಲ್ವಿಸ್ ಅಂತ ಹೇಳ್ತೇವೆ. ಅಂಥದ್ದೆಲ್ಲ ಸಂದರ್ಭ ಇದ್ದಾಗ, ಅಥವಾ ಮೊದಲಿಂದು ಸಿಸೇರಿಯನ್ನು, ಸಾಮಾನ್ಯವಾಗಿ ಮೊದಲಿನ ಮಗುಕ್ಕಿಂತ ಎರಡನೇ ಮಗು ದೊಡ್ಡದಿರ್ತದೆ. ಹಾಗಾಗಿ ಎರಡನೇದನ್ನು ಮತ್ತೆ ಹೆಚ್ಚು ಕಾಯುವುದಿಲ್ಲ. ರಿಸ್ಕ್ ಬೇಡ, ತಾಯಿ ಮೇಲೆ ರಿಸ್ಕ್. ಈಗ ಯಾರು ಕೂಡ 10, 12, 14 ಹೆರಿಗೆಗೆ ಹೋಗುವುದಿಲ್ಲ, 1 ಅಥವಾ 2. ಆ ಮಕ್ಕಳು ಮನೆಗೆ ಬೇಕಾದವರಾಗಿ, ಸಂಸಾರಕ್ಕೆ ಮಾತ್ರ ಅಲ್ಲ, ಊರಿಗೆ ಜಗತ್ತಿಗೆ ಬೇಕಾದವರಾಗಿ ಬೆಳಿಬೇಕು. ಹಾಗೆ ಅವರನ್ನು ಎಷ್ಟು ಸಾಧ್ಯವೋ ಅಷ್ಟು ಸಹಜವಾಗಿ ಉಳಿಸಿಕೊಳ್ಬೇಕು. ಹಾಗಾದ ಕಾರಣ ಈಗ ನಾವು ರಿಸ್ಕ್ ತೆಕ್ಕೊಳ್ಳೋದು ಕಡಿಮೆ. ನೀವೇ ಆಲೋಚನೆ ಮಾಡಿದರೆ ನಿಮಗೆ ಗೊತ್ತಾಗ್ಬೋದು. ಮೊದಲೆಲ್ಲ ನೀವೊಂದು ಫಂಕ್ಷನಿಗೆ, ಒಂದು ಮದುವೆಗೆ ಹೋಗಿದ್ದೀರಿ ಅಂತಿಟ್ಕೆ, ಒಂದು ಬಾಯಿಬಾರದ ಮಗು, ಒಂದು ಜೊಲ್ಲು ಸುರಿಸ್ತಾ ಕೂತಿರುವ ಮಗು, ಇನ್ನೊಂದು ತಲೆ ಆಡಿಸ್ಕೊಂಡಿರುವ ಮಗು, ನಡಿಲಿಕ್ಕೆ ಬಾರದು, ಇಂಥದ್ದೆಲ್ಲ ನಾವು ತುಂಬ ನೋಡ್ತಾ ಇದ್ದವು. ಈಗ ಅಂಥದ್ದೆಲ್ಲ ಇಲ್ಲ. ಯಾಕೆ ಅಂತ ಹೇಳಿದರೆ ಲೇಬರ್ ಡ್ಯಾಮೇಜ್, ಹೆರಿಗೆಯ ಡ್ಯಾಮೇಜ್ಗಳು ಆಗುವುದು ಕಡಿಮೆ. ಅಷ್ಟೀಗ ಕಾಯುವುದಿಲ್ಲ. ಮೊದಲಾದರೆ ಕಾಯುವುದು ಮಾತ್ರ ಲೆಕ್ಕ, ಅದು ನಾರ್ಮಲ್ ಆಗಬೇಕು ಅಂತ. ಅದರಲ್ಲಿ ಏನು ತೊಂದರೆ ಉಂಟು ಅಂತ ಯಾರೂ ಗಮನಿಸ್ತಿರಲಿಲ್ಲ. ಆಮೇಲೆ ಹೆರಿಗೆಯಲ್ಲಿ ಅದರಲ್ಲಿ ಆಯುರ್ವೇದ ಹೆರಿಗೆ, ಅಲೋಪತಿ ಹೆರಿಗೆ ಅಂತೆಲ್ಲ ಇಲ್ಲ. ಹೆರಿಗೆ ಯಾವುದಾದ್ರೂ ಕೂಡ ಹೆರಿಗೆ ಆಗುವಾಗ, ಈಗ ಸಹಜ ಹೆರಿಗೆ ಆಗುವಾಗ ನಾವು ಎಪಿಸಿಯಾಟಮಿ ಅಂತ ಜನನೇಂದ್ರಿಯದಲ್ಲಿ ಒಂದು ಕಟ್ ಕೊಡುತ್ತೇವೆ. ಅದು ಯಾಕೆ ಅಂತ ಹೇಳಿದರೆ, ಹೆರಿಗೆ ಆ ಮಗುವಿನ ತಲೆ ಬರುವಾಗ ಅಲ್ಲಿ ಜಾಗ ಸಾಲದೆ ಕೆಲವೊಮ್ಮೆ ಜನನೇಂದ್ರಿಯ ಭಾಗ ವಿಟಪ ಅಂತ, ಜನನೇಂದ್ರಿಯಕ್ಕೂ ಆಸನಕ್ಕೂ, ಮಲದ್ವಾರ ಮತ್ತು ಗರ್ಭದ್ವಾರ ಎರಡರ ನಡುವೆ ಮಧ್ಯದಲ್ಲಿ ಹರಿದು ಹೋಗುತ್ತೆ. ಅದು ಹೊಲಿಗೆ ಹಾಕಿದರೂ ಕೂಡುವುದು ಕಷ್ಟ. ಅದಕ್ಕೆ ತಲೆ ಬರುವ ಹೊತ್ತಿಗೆ ಕರೆಕ್ಟಾಗಿ ಒಂದು ಎಪಿಸಿಯಾಟಮಿ ಅಂತ 30 ಡಿಗ್ರಿಗೆ ಒಂದು ಗಾಯ ಹಾಕ್ತೇವೆ. ಆ ಗಾಯ ಹಾಕಿದರೆ ತಲೆ ಬರಲಿಕ್ಕಾಗುವಾಗ ಹಾಕಬೇಕು. ನಾವು ಹಾಕಿ ಕೈ ತೆಗೆಯುವಾಗ ತಲೆ ಬಂದಾಗಬೇಕು. ಅಷ್ಟು ಕರೆಕ್ಟಾಗಿ ಅದನ್ನು ಅಡ್ಜಸ್ಟ್ ಮಾಡಿ ಹಾಕಬೇಕು. ಆಮೇಲೆ ಅದನ್ನು ಮತ್ತೆ ಆ ಗಾಯ ಕೂಡುವುದು ಸುಲಭ. ಯಾಕೆಂದರೆ ಮಾಡಿದ ಗಾಯ ಫ್ರೆಶ್ ಇರ್ತದೆ, ಸೂಚರ್ ಮಾಡಲಿಕ್ಕೆ ಸುಲಭ ಆಗ್ತದೆ. ಸುಲಭವಾಗಿ ಸೂಚರ್ ಮಾಡ್ತೇವೆ. ಹಾಗಾಗಿ ಅದನ್ನು ಕೊಡ್ತೇವೆ. ಅದು ತಾನಾಗಿ ಆದದ್ದಾದರೆ ಅದು ಮಧ್ಯದಲ್ಲಿ ಹರಿಯುತ್ತದೆ, ಅದು ಕೂಡುವುದು ಕಷ್ಟ. ಕೆಲವೊಮ್ಮೆ ಮಲದ್ವಾರ, ಗರ್ಭದ್ವಾರ, ಮೂತ್ರದ್ವಾರ ಎಲ್ಲ ಒಂದೇ ಆಗಿಬಿಡುತ್ತದೆ, ಎದುರಿಂದ ಹರಿದು ಹಿಂದೆಯಿಂದ ಹರಿದು. ಅದಕ್ಕೆ ಅಲ್ಲಿ ಹಾಗೆ ಕೊಟ್ಟರೆ ಆ ಅಪಾಯ ಕಮ್ಮಿ. ಒಂದು ಇನ್ನೊಂದೇನಂತ ಹೇಳಿದ್ರೆ, ಆ ಭಾಗ ಅಲ್ಲಿ ಎಲುಬಿನ ಸಪೋರ್ಟ್ ಇಲ್ಲ, ಎಲ್ಲ ಬರೀ ಮಾಂಸಖಂಡಗಳು, ಚರ್ಮ ಮಾತ್ರ ಇರೋದು. ಅದು ಬಹಳ ವೀಕ್ ಆಗತ್ತೆ. ಆಮೇಲೆ ಗರ್ಭಕೋಶ ಹೊರಗೆ ಬರುವುದು, ಇಡೀ ಹೊರಗೆ ಬಂದು ನೇತಾಡೋದು, ಮೂತ್ರ ಕಂಟ್ರೋಲ್ ಇಲ್ಲದೆ ಆಗೋದು, ಮಲ ಕಂಟ್ರೋಲ್, ಇಂಥದ್ದೆಲ್ಲ ತೊಂದರೆಗಳು ಬರ್ತವೆ. ಅದಕ್ಕೆ ಆ ಎಲ್ಲ ಅಪಾಯಗಳು ಆಗದಿರಲಿ ಅಂತ ಹೇಳುವ ದೃಷ್ಟಿಯಿಂದ ತಲೆ ಬರುವಾಗ ಇನ್ನೇನು ತಲೆ ಹೊರಗೆ ಬರಬೇಕು ಆ ಹೊತ್ತಿಗೆ
ಇಂಜೆಕ್ಷನ್ ಕೊಟ್ಟರೆ ಮಾಡಿರ್ತೇವೆ, ಆ ಹೊತ್ತಿಗೆ ಅಲ್ಲೊಂದು ಕಟ್ ಕೊಡ್ತೇವೆ. ಆಗ ತಲೆ ಹೊರಗೆ ಬಂದ ಕೂಡಲೇ ಅಷ್ಟು ನಾವು ಕಟ್ ಮಾಡಿ ಕೈ ತೆಗೆಯುವಾಗ ತಲೆ ಹೊರಗೆ ಬರಬೇಕು. ಮೊದಲೇ ಕೊಟ್ಟರೆ ಅನಗತ್ಯವಾಗಿ ಅಲ್ಲಿ ಬ್ಲೀಡಿಂಗ್ ಆಗುತ್ತೆ. ಅದಕ್ಕೆ ಕರೆಕ್ಟ್ ಟೈಮ್ಗೆ ಅದನ್ನು ಕೊಡಬೇಕು. ಆಮೇಲೆ ಅದನ್ನು ನೀಟಾಗಿ ಸೂಚನೆ ಮಾಡಬೇಕು. ಅದು ಚೆನ್ನಾಗಿ ಕೂಡಿಕೊಳ್ಳುತ್ತದೆ. ತಾನಾಗಿ ಹರಿದದ್ದು ಕೂಡಿಕೊಳ್ಳುವುದು ಕಷ್ಟ. ತಾನಾಗಿ ಹರಿಯುವಾಗ ಎಲ್ಲೇ ಪ್ರೆಷರ್ ಬೀಳ್ತದೆ ಅಲ್ಲಿ ಹರಿಯುತ್ತದೆ. ಇದಾದರೆ ನಾವು ಜಾಗ ಮಾಡಿಕೊಟ್ರೆ ಆಗ ಮತ್ತೆ ಹರಿಲಿಕ್ಕಿಲ್ಲ. ಅಷ್ಟೇ. ಹೆರಿಗೆ ಆದಮೇಲೆ ಗರ್ಭಕೋಶದೊಳಗಿರುವ ಮಾಸು ಹೊರಗೆ ಬರಬೇಕು. ಅದಕ್ಕೆ ಗರ್ಭಕೋಶ ಆಕುಂಚನ ವಿಕಸನ ಮಾಡ್ತದೆ. ಆ ಮಾಸು ಕಸ ಅಲ್ಲಿಂದ ಪ್ರತ್ಯೇಕಗೊಂಡು ಹೊರಗೆ ಆಗ ಸ್ವಲ್ಪ ಬ್ಲೀಡಿಂಗ್ ಆಗತ್ತೆ. ಅದು ಒಂದು ಅಂದಾಜು ಇಷ್ಟು ml ಅಂತ ಹೇಳೋದು ಕಷ್ಟ. ಅವರವರ ಇದಕ್ಕೆ ತಕ್ಕ ದೇಹ ಪ್ರಕೃತಿಗೆ ತಕ್ಕಂತೆ ಬ್ಲೀಡಿಂಗ್ ಆಗುತ್ತೆ. ಕೆಲವರಿಗೆ ಸ್ವಲ್ಪ ಜಾಸ್ತಿ ಆಗ್ತದೆ, ಕೆಲವರಿಗೆ ಸ್ವಲ್ಪ ಕಡಿಮೆ ಆಗ್ತದೆ. ಅದು ಇಷ್ಟೇ ml ಅಂತ ಲೆಕ್ಕ ಹೇಳುವುದು ಕಷ್ಟ, ಅವರವರ ಪ್ರಕೃತಿಯ ಮೇಲೆ ಹೋಗುತ್ತೆ. ಆದರೆ ವ್ಯಕ್ತಿಯ ಅಂದರೆ ಪೇಷಂಟಿನ ಆರೋಗ್ಯದ ಮೇಲೆ ಪರಿಣಾಮ ಆಗುವಷ್ಟು ಆಗಬಾರ್ದು, ಅದು ನಮಗೆ ಗೊತ್ತಿರಬೇಕು ಅಷ್ಟೇ. ಅದಕ್ಕೆ ನಾವು ಹೆರಿಗೆ ಆದಮೇಲೆ ಪ್ಲಾಸೆಂಟಾ ಸೆಪರೇಟ್ ಆಗುತ್ತಿದ್ದ ಹಾಗೆ ಅಥವಾ ಆದ ಮೇಲೆ ಇಂಜೆಕ್ಷನು ಇದು ಕೊಡ್ತೇವೆ ನಿಲ್ಲಿಸುವಂಥದ್ದು. ಗರ್ಭಕೋಶ ಕಂಟ್ರ್ಯಾಕ್ಟ್ ಆಗಿ ಆ ಬ್ಲೀಡಿಂಗ್ ನಿಲ್ತದೆ. ಅದನ್ನು ಗಮನಿಸ್ತಾ ಇರಬೇಕಾಗತ್ತೆ. ಅದಕ್ಕೆಲ್ಲ ಆಗಾಗ ಕೊಡಬೇಕಾದ ಔಷಧಿಗಳನ್ನು ಕೊಡಬೇಕಾಗತ್ತೆ. ಅಪರೂಪಕ್ಕೆ ಕೆಲವರು ಆ ಬ್ಲೀಡಿಂಗಿನಲ್ಲಿ ಜೀವ ಬಿಟ್ಟದ್ದು ಉಂಟು. ಆದರೆ ಸಾಧ್ಯ ಇರುವ ಮಟ್ಟಿಗೂ ನಾವು ಅದನ್ನು ಮೊದಲಿಂದ ಚಿಕಿತ್ಸಿಸ್ತಾ ಇರ್ತೇವೆ. ಮತ್ತು ಹೆರಿಗೆ ಯಾವಾಗಲೂ ಆಸ್ಪತ್ರೆಯಲ್ಲೇ ಆಗೋದು ಒಳ್ಳೆಯದು, ಮನೆಯಲ್ಲಿ ಅಲ್ಲ. ಯಾಕೆ ಅಂತ ಹೇಳ್ತೇನೆ. 90% ನಾರ್ಮಲ್ ಆಗ್ತದೆ. ಆದರೆ ಉಳಿದ 10 ಯಾವುದು ಅದು ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಮನೆಗೆ ಡಾಕ್ಟ್ರು ಬಂದರೂ ಡಾಕ್ಟ್ರು ಏನು ಮಾಡ್ಬೋದು, ಒಂದು ANM ಎಷ್ಟು ಮಾಡ್ಬೋದು ಅಷ್ಟೇ ಮಾಡ್ಬೋದು. ಅದಕ್ಕಿಂತ ಹೆಚ್ಚು ಮಾಡಬೇಕಾದ್ರೆ ಅವರಿಗೆ ಆಸ್ಪತ್ರೆ ಬೇಕು. ಯಾವುದಕ್ಕೆ ಆಸ್ಪತ್ರೆ ಬೇಕಾಗತ್ತೆ ಅದು ನಮಗೆ ಗೊತ್ತಿಲ್ಲ. ಹಾಗಿರುವಾಗ ಹೆರಿಗೆ ಆಸ್ಪತ್ರೆಯಲ್ಲೇ ಆಗುವುದು ಒಳ್ಳೆಯದು. ಅದಕ್ಕೆ ಮಡಿವಂತಿಕೆ ಮಾಡಿ ಕೂತ್ಕೊಳ್ಬಾರ್ದು. ಇದು ಬಹುಶಃ ಇಲ್ಲಿಗೆ ನಾನು ಸಾರ್ವಜನಿಕವಾಗಿ ಏನನ್ನು ತಿಳಿಸಬೇಕು ಅವುಗಳನ್ನೆಲ್ಲ ಹೇಳಿದ ಹಾಗಾಯಿತು ಅನ್ನಿಸ್ತದೆ. ಗರ್ಭಿಣಿಯರಿಗೆ ಸಾಮಾನ್ಯವಾಗಿ ತಿಳಿಸಬೇಕಾದ ವೈದ್ಯಕೀಯ ಮಾಹಿತಿಯನ್ನು, ಅವಶ್ಯ ಅರಿವನ್ನು ಮೂಡಿಸುವ ಪ್ರಯತ್ನವನ್ನು ಈ ವಿಡಿಯೋ ಸಂಚಿಕೆಗಳ ಮೂಲಕ ಮಾಡಲಾಗಿದೆ. ಸಾರ್ವಜನಿಕವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ತಿಳಿಸಲು ಸೂಕ್ತವಾದ ವಿಷಯಗಳನ್ನು ಮಾತ್ರ ಸಾಮಾನ್ಯೀಕರಿಸಿ ಹೇಳಲಾಗಿದೆ. ಅವರವರ ದೇಹ ಪ್ರಕೃತಿಗೆ ಹೊಂದಿಕೊಂಡು ಕೆಲವಾರು ವ್ಯತ್ಯಾಸಗಳು, ತೊಂದರೆಗಳು ತಲೆದೋರಲೂಬಹುದು. ಅವೆಲ್ಲವನ್ನು ಇಲ್ಲಿ ಹೇಳುವುದು ಸೂಕ್ತವೆನಿಸುವುದಿಲ್ಲ. ಅಲ್ಲದೆ ಮುಖತಃ ತಜ್ಞರನ್ನು ಭೇಟಿಯಾಗಿ ಕಾಲಕಾಲಕ್ಕೆ ಸೂಕ್ತ ಮಾಹಿತಿಯನ್ನೂ ಚಿಕಿತ್ಸೆಯನ್ನು ಪಡೆಯಬೇಕು.